ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜೀ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಒಂದು ಅದ್ಭುತವಾದ ಸುಭಾಷಿತದ ಜೊತೆಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಇವತ್ತಿನ ಸುಭಾಷಿತನೂ ಅಷ್ಟೇ ಹಣದ ಒಂದು ಮಹತ್ವವನ್ನು ಸಾರಿ ಹೇಳಿತಕ್ಕಂಥ ವಿಶೇಷವಾದ ಒಂದು ಸುಭಾಷಿತ ಆಗಿರುತ್ತೆ. ಆಗಿಂದಾಗಿ ಇವೆಲ್ಲವನ್ನು ತೆಗೆದುಕೊಳ್ತಾ ಇರ್ತೀವಿ. ಯಾಕಂದರೆ ಜನಗಳಿಗೆ ಈ ಒಂದು ಲೌಕಿಕ ಜೀವನದ ಒಂದು ಮಹತ್ವ ಏನು, ಅಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಹಣ ಎಷ್ಟು ಮುಖ್ಯ, ಹಣ ಇಲ್ಲದೆ ಹೋದರೆ ಹೇಗಾಗ್ತಾನೆ ಮನುಷ್ಯ ಅನ್ನೋದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ ತಂ ವಿತ್ತವಂತಂ ಪುನರೇವ ಯಾಂತಿ ವಿತ್ತಂ ಹಿ ಲೋಕೇ ಪುರುಷಸ್ಯ ಬಂಧು. ವಿತ್ತ ಅಂತಂದರೆ ಹಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಸೊ ಹಣ ಇಲ್ದಿರತಕ್ಕಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಪ್ರಪಂಚದಲ್ಲಿ ಅಂತಂದರೆ, ವಿತ್ತೇನ ಹೀನಂ ಪುರುಷಂ ತ್ಯಜಂತಿ. ಈ ವ್ಯಕ್ತಿಗಳನ್ನು ಎಲ್ಲರೂ ಸಹ ತ್ಯಜಿಸ್ಬಿಡ್ತಾರಂತೆ, ಯಾರೂ ಹತ್ರ ಇಟ್ಕೊಳ್ಳೋದಿಲ್ಲ. ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ, ಹೆಂಡತಿಯಾಗಲಿ ಮಕ್ಕಳಾಗಲಿ ಒಡಹುಟ್ಟಿದವರಾಗಲಿ ಯಾರಿಗೂ ಆ ವ್ಯಕ್ತಿ ಬೇಕಾಗಿರೋದಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಮತ್ತೆ ಹಣವನ್ನು ಸಂಪಾದನೆ ಮಾಡಿದ, ಮತ್ತೆ ಶ್ರೀಮಂತನಾದ, ಮತ್ತೆ ಆತ ಒಂದು ಉನ್ನತ ಸ್ಥಿತಿಗೆ ಬಂದ ಅಂತಂದರೆ ಈ ಯಾರ್ಯಾರು ಬಿಟ್ಟು ಹೋಗಿರ್ತಾರೋ ಎಲ್ಲರೂ ಸಹ ಅವನು ಬೆಳಗ್ಗೆ ಬರ್ತಾರೆ ಅನ್ನೋದು ವಿಶೇಷವಾಗಿ ತಿಳಿಸ್ತಕ್ಕಂಥ ಒಂದು ಸುಭಾಷಿತ ಆಗಿರುತ್ತೆ. ಹಾಗಾಗಿ ಈ ಹಣ ಒಂದೇ ಮನುಷ್ಯನಿಗಿರ್ತಕ್ಕಂಥ ನಿಜವಾದ ಬಂಧು ಕಲಿಯುಗದಲ್ಲಿ ಅನ್ನೋದು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಸುಭಾಷಿತ ಸುಧಾನಿಧಿ ಅನ್ನತಕ್ಕಂಥ ಒಂದು ಗ್ರಂಥದಲ್ಲಿ ಹೇಳಿರತಕ್ಕಂಥ ಒಂದು ಸುಭಾಷಿತ ಇದಾಗಿರುತ್ತೆ. ಗಂಡಸರಾಗಲಿ ಹೆಂಗಸರಾಗಲಿ ತಮ್ಮದು ಅಂತ ಒಂದು ಸಂಪಾದನೆ ಇರಬೇಕು, ತಮ್ಮದು ಅಂತ ಒಂದು ಸೇವಿಂಗ್ಸ್ ಇರಬೇಕು. ಇದನ್ನು ಮಾರ್ಮಿಕವಾಗಿ ತಿಳಿಸ್ತಕ್ಕಂಥ ವಿಶೇಷವಾದ ಒಂದು ಸುಭಾಷಿತ ಇವತ್ತಿನ ದಿವಸ ನಾವು ತಿಳಿಸ್ಕೊಟ್ಟಿದ್ದೀವಿ. ಖಂಡಿತ ಗುರುಜಿ, ಒಂದು ಸೊಗಸಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಇನ್ನು ಇಂದಿನ ಸಂಚಿಕೆಯಲ್ಲಿ ಗುರುಗಳು ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ. ಹಾಗಾಗಿ ಇಂದಿನ ಸಂಚಿಕೆಯನ್ನ ತಪ್ಪದೆ ನೋಡಿ ಅಂತ ಹೇಳ್ತಾ ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಈಗಿನ ತಾರೀಕು ಜೂನ್ 16, 2025ನೇ ಇಸವಿ, ಸೋಮವಾರ, ಶ್ರೀ ವಿಶ್ವಾವಸನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ ಮಧ್ಯಾಹ್ನ 1:12 ಇರುತ್ತೆ. ಈ ದಿನ ಸೋಮವಾರ, ಧನಿಷ್ಠ ನಕ್ಷತ್ರ ರಾತ್ರಿ 11:21 ಸಹ ಇರುತ್ತೆ. ವೈಧೃತಿ ನಾಮಯೋಗ, ತೈತಲ ನಾಮಕರಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:45. ಅಮೃತಗಳಿಗೆ ಮಧ್ಯಾಹ್ನ 12:45 ಸರಿಯಾಗಿ ಸಂಭವಿಸ್ತಾ ಇದೆ. ಬಹಳ ವಿಶೇಷ ಇದೆ ಇವತ್ತಿನ ದಿವಸ. ಯಾಕಂದರೆ ಅಭಿಜಿನ್ ಲಗ್ನದಲ್ಲಿ ಅಮೃತಗಳಿಗೆ ಬರ್ತಾ ಇದೆ ಇವತ್ತು. ಸೊ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ, ಅಮೃತಗಳಿಗೆನ ಹೇಗೆಲ್ಲ ಬಳಸ್ಕೋಬೇಕು, ಯಾವ್ಯಾವ ವಿಚಾರಗಳಿಗೆ ನೀವು ಬಳಸ್ಕೊಂಡಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶಗಳು ಸಿಗುತ್ತೆ ಅನ್ನತಕ್ಕಂಥದ್ದು ಆ ಸಂಚಿಕೆಯನ್ನು ವೀಕ್ಷಿಸಿರ್ತಕ್ಕಂಥ ವೀಕ್ಷಕರಿಗೆ ಗೊತ್ತಿರುತ್ತೆ. ಒಂದು ವೇಳೆ ವೀಕ್ಷಿಸಿಲ್ಲ ಅನ್ನೋದಾದರೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಇವತ್ತು ಅಭಿಜಿನ್ ಲಗ್ನದಲ್ಲಿ ಅಮೃತಗಳಿಗೆ ಬಂದಿರೋದ್ರಿಂದ ಏನಾದರೂ ಔಷಧೋಪಚಾರಗಳು ಮಾಡ್ಕೋಬೇಕಾಗಿರತಕ್ಕಂಥ ವ್ಯಕ್ತಿಗಳಿದ್ದಾದ ಪಕ್ಷದಲ್ಲಿ ಇವತ್ತಿನ ದಿವಸ ಆ ಸಮಯದಲ್ಲಿ ಉತ್ತರಾಭಿಮುಖವಾಗಿ ನಿಂತುಕೊಂಡು ಧನ್ವಂತರಿ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಆ ಔಷಧಿಯನ್ನು ತೆಗೆದುಕೊಳ್ಳಿ, ವಿಶೇಷವಾದ ಬದಲಾವಣೆಯನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ಯಾರಿಗಾದರೂ ಏನಾದರೂ ನೀವು ಮಾತು ಕೊಟ್ಟಿದ್ದಾದ ಪಕ್ಷದಲ್ಲಿ ಅದನ್ನು ನೀವು ತೀರಿಸಬೇಕು ಅನ್ನತಕ್ಕಂಥ ಉದ್ದೇಶ ಇದ್ದಾದ ಪಕ್ಷದಲ್ಲಿ ಇವತ್ತಿನ ದಿವಸ ಈ ಅಮೃತಗಳಿಗೆ ಇಲ್ಲಿ ಮಾಡಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಜೊತೆಗೆ ನೀವು ಏನಾದರೂ ಒಂದು ಕಾರ್ಯಸಿದ್ಧಿ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ಈ ಕಾರ್ಯಸಿದ್ಧಿಗೆ ಪೂರಕವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಿರ್ತಾರೆ.
ಸೊ ಆ ಹಿರಿಯರ ಬಳಿಗೆ ಇವತ್ತಿನ ದಿವಸ ನೀವು ಹೋಗಿ ಅಮೃತಗಳಿಗೆನಲ್ಲಿ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಅವರು ಶುದ್ಧವಾದ ಮನಸ್ಸಿನಿಂದ ನಿಸ್ವಾರ್ಥ ಭಾವನೆಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ಯಾವುದೂ ಇರೋದಿಲ್ಲ, ಶುಭವಾಗುತ್ತೆ. ಸೊ 5 ಗಂಟೆಗಳ ಕಾಲ ಸಮಯ ಇದೆ ನಮ್ಮ ವೀಕ್ಷಕರಿಗೆ. 12:45ಗೆ ಸರಿಯಾಗಿ ಸಂಭವಿಸ್ತಾ ಇರತಕ್ಕಂಥ ಅಮೃತಗಳಿಗೆಯನ್ನು ಈ ರೀತಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವೆಲ್ಲರೂ ಸಹ ಬಳಸ್ಕೋಬಹುದು. ಇನ್ನು ವಿಷಗಳಿಗೆ ಇವತ್ತಿರೋದಿಲ್ಲ, ವಿಷಾಭಾವ ಇರೋದ್ರಿಂದ ಸೌರಮಾನ ಪಂಚಾಂಗದ ಪ್ರಕಾರ ಮಿಥುನ ಮಾಸ ತೇದಿ 2 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಬೆಳಿಗ್ಗೆ 7:35 9 ಗಂಟೆ 11 ನಿಮಿಷದವರೆಗೂ ಸಹ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12:23 2 ಗಂಟೆವರೆಗೂ ಸಹ ಇರುತ್ತೆ. ಇವತ್ತಿನ ಗ್ರಹ ಸಂಚಾರ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಪುನರ್ವಸು ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶ ಆಗ್ತಾ ಇದೆ. ಭರಣಿ ನಕ್ಷತ್ರದ 2ನೇ ಪಾದಕ್ಕೆ ಶುಕ್ರನ ಪ್ರವೇಶವೂ ಸಹ ಆಗ್ತಾ ಇದೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನಹರಿಸಿದ್ದಾದಲ್ಲಿ 18ನೇ ತಾರೀಕು ಬುಧವಾರ ಕುಂಭಕೋಣಂ ಕ್ಷೇತ್ರದಲ್ಲಿ ಅಷ್ಟಭೈರವ ಸಹಿತ ಸ್ವರ್ಣಾಕರ್ಷಣ ಭೈರವ ದೇವಸ್ಥಾನದಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಈ ಒಂದು ಮಾಸಿಕ ಪೂಜೆಯನ್ನು ನಡೆಸ್ತಾ ಇದ್ದೀವಿ. ಇದನ್ನು ಪ್ರತಿ ತಿಂಗಳು ಅಷ್ಟೇ ನಾವು ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಹಳ ಅದ್ಭುತವಾದಂಥ ತುಂಬ ವಿಶೇಷವಾದ ಫಲಪ್ರದವಾದಂಥ ಒಂದು ಹೋಮ ಆಗಿರುತ್ತೆ. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ನಾಥನ್ ಕೋಯಿಲ್ ದಿವ್ಯ ದೇಶಂ ಈ ದೇವಸ್ಥಾನದಲ್ಲಿ ಶಂಬಗವಲ್ಲಿ ಅಥವಾ ಚಂಪಕವಲ್ಲಿ ಅಂತ ಸಹ ಹೇಳ್ತಾರೆ ಆ ದೇವಿಯ ಸ್ವರೂಪಕ್ಕೆ. ತಮಿಳುನಾಡಿನಲ್ಲಿ ಶಂಬಗವಲ್ಲಿ ಅಂತ ಅದನ್ನು ಪ್ರನೌನ್ಸ್ ಮಾಡ್ತಾರೆ. ಶಂಬಗವಲ್ಲಿ ಸಹಿತ ಜಗನ್ನಾಥ್ ಪೆರುಮಾಳ್ ದೇವಸ್ಥಾನದಲ್ಲಿ ಲಕ್ಷ್ಮೀ ಸೂಕ್ತ ಹೋಮ ಈ ಒಂದು ಸಾಪ್ತಾಹಿಕ ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದೀವಿ. ಬಹಳಷ್ಟು ದಿನಗಳಿಂದ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ. ಪ್ರತಿ ವಾರ ನಡೆಯತಕ್ಕಂಥ ಲಕ್ಷ್ಮೀ ಸೂಕ್ತ ಹೋಮ ಇದು ಈ ಸನ್ನಿಧಾನದಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ನಾವು. ಇನ್ನು 20ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಅಷ್ಟಭುಜ ದುರ್ಗಾ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 23ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ 23ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಇಷ್ಟಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ಸಹ ನಡೆಸ್ತಾ ಇದ್ದೀವಿ. ಅದೇ 25ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ನಡೆಸ್ತಾ ಇದ್ದೀವಿ. ಈ ಪ್ರತ್ಯಂಗಿರಾ ಹೋಮದ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ವಿವರಣೆಯನ್ನು ಕೊಡ್ತೀನಿ. ಈ ಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು, ಇಲ್ಲಿರ್ತಕ್ಕಂಥ ವೈಶಿಷ್ಟ್ಯ ಏನು ಅನ್ನತಕ್ಕಂಥದ್ದು. ಈ ಕುಂಭಕೋಣಂ ಕ್ಷೇತ್ರ ಇದೆಯಲ್ಲಮ್ಮ, ಇದು ಪ್ರತ್ಯಂಗಿರಾ ದೇವಿಯ ಒಂದು ಉದ್ಭವ ಸ್ಥಾನ ಅಂತ ಹೇಳ್ತೀವಿ, ಆಕೆ ಅವತಾರ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಮೂಲ ಸ್ವರೂಪ ಪ್ರತ್ಯಂಗಿರಾ ದೇವಿ ಇದೆಲ್ಲಾದರೂ ಇದೆ ಅಂತಂದರೆ ಅದು ಕುಂಭಕೋಣಂನಲ್ಲಿ ಮಾತ್ರ ಇರತಕ್ಕಂಥದ್ದು. ಹಾಗಾಗಿ ಈ ಕುಂಭಕೋಣಂ ಪ್ರತ್ಯಂಗಿರಾ ದೇವಿಯ ಒಂದು ಅವತಾರದ ಒಂದು ಸನ್ನಿಧಾನಕ್ಕೆ ಅತ್ಯಂತ ಸಮೀಪದಲ್ಲಿರತಕ್ಕಂಥ ಕ್ಷೇತ್ರ ಇದು ಯಾವುದು ಅಂದರೆ ಈ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರ ಅಂತ ಹೇಳ್ತೀವಿ. ಇಲ್ಲಿ ಅರ್ಜುನ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರಲ್ಲ, ಆರ್ಜುನ ವೃಕ್ಷ ಅಂತ ಹೇಳ್ತೀವಿ. ಇದು 3 ಕ್ಷೇತ್ರಗಳಿದೆ. ಒಂದು ಶ್ರೀರಂಗಂ, ಮತ್ತೊಂದು ಈ ತಿರುವಿಡೈ ಮರುದೂರು ಅನ್ನತಕ್ಕಂಥದ್ದು, ಮತ್ತೊಂದು ಕೊನೆಯಲ್ಲಿ ಅಂತ್ಯಾರ್ಜುನ ಅನ್ನತಕ್ಕಂಥ ಮತ್ತೊಂದು ಕ್ಷೇತ್ರ ಇರುತ್ತೆ. ಈ 3 ಕ್ಷೇತ್ರಗಳಿರ್ತಕ್ಕಂಥ ಅರ್ಜುನ ವೃಕ್ಷದ ಮಹಿಮೆಯನ್ನು ಅರಿತು ಅಲ್ಲಿ ಇದನ್ನು ಅರ್ಜುನ ಕ್ಷೇತ್ರ ಅಥವಾ ಅರ್ಜುನ ಕ್ಷೇತ್ರ ಅಂತ ಶಾಸ್ತ್ರಕಾರರು ಪುರಾಣಕಾರರು ಎಲ್ಲರೂ ಸಹ ತಿಳಿಸ್ಕೊಟ್ಟಿದ್ದಾರೆ. ಆ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುತ್ತೆ, ವಿಶೇಷವಾದ ಫಲಿತಾಂಶಗಳು ಲಭಿಸುತ್ತೆ. ಇದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಣೆಯನ್ನು ಕೊಡ್ತೀನಿ ನಾನು. ಇನ್ನು 25ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಅದೇ ದಿವಸ ಶನೈಶ್ವರ ದೇವಸ್ಥಾನದಲ್ಲಿ ಶಿವಮೊಗ್ಗದಲ್ಲೇ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸ್ತಾ ಇದ್ದೀವಿ. 26ನೇ ತಾರೀಕಿನಿಂದ 4ನೇ ತಾರೀಕುವರೆಗೂ ಸಹ ಈ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿರತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಾರಾಹಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಪ್ರಯುಕ್ತ ಪ್ರತಿದಿನವೂ ಸಹ ವಾರಾಹಿ ಹೋಮವನ್ನು ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ದಿನಗಳಿಂದ ನಾನು ವೀಕ್ಷಕರಿಗೆ ತಿಳಿಸ್ಕೊಳ್ತಾನೆ ಬರ್ತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಹ ನೋಂದಾವಣೆ ಮಾಡಿಕೊಂಡಿಲ್ಲ ಅವರೆಲ್ಲರಿಗೂ ಸಹ ಈಗಲೂ ಅವಕಾಶ ಇದೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಅನುಕೂಲ ಇದ್ದಂಥವರು 9 ದಿನಗಳ ಕಾಲ ಭಾಗವಹಿಸಬಹುದು. ಇದು ಅನುಕೂಲ ಇಲ್ಲದೆ ಇರತಕ್ಕಂಥವರು ಈ 9 ದಿನಗಳಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಇರತಕ್ಕಂಥ ದಿವಸ, ನಿಮ್ಮ ನಕ್ಷತ್ರಕ್ಕೆ ಕ್ಷೇಮ ತಾರೆ ಇರತಕ್ಕಂಥ ದಿವಸ, ಸಾಧನ ತಾರೆ ಇರತಕ್ಕಂಥ ದಿವಸ, ಈ ದಿನಗಳಲ್ಲಿ ನೀವು ವಾರಾಹಿ ಹೋಮದಲ್ಲಿ ಭಾಗವಹಿಸಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶಗಳನ್ನು ಪಡ್ಕೊಳ್ತೀರಾ. ಸರಿ ಗುರೂಜಿ. ಇನ್ನು ವೀಕ್ಷಕರೇ, ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನ ಸಂಪರ್ಕಿಸಬಹುದು. ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಗುರೂಜಿ, ಅರುಣ ಅಂತ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳಿಸಿದ್ರು, ಅವರನ್ನ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ ಮಾ. ಅದೇ ಅವರ ಫಾಸ್ಟ್ ಗರ್ಲ್ ಫ್ರೆಂಡ್ ಇತ್ತು ಮುಂಚೆ, ಬಿಫೋರ್ ಮ್ಯಾರೇಜ್.
ಅವ್ರದ್ದು ಕಟ್ ಆಯ್ತು. ಬಟ್ ನನ್ನೂ ಫಸ್ಟ್ ಇಷ್ಟಪಟ್ಟೆ. ನಾವು ಸ್ಕೂಲ್ ಕ್ಲಾಸ್ಮೇಟ್ಸು. ಇಷ್ಟಪಟ್ಟೆ ಅಂತಾನೆ ಲವ್ ಮ್ಯಾರೇಜ್ ಮಾಡಿ, ಲವ್ ಕಮ್ ಅರೇಂಜ್ ಮದುವೆ ಆಯ್ತು. ಈಗ ಒಂದ್ ಮಗು ಇದೆ, ಗರ್ಲ್ ಬೇಬಿ. ಬಟ್ ಆದ್ರೂ ಸಹ ಹುಡ್ಗಿ ಬರ್ತಾನೆ ಇದ್ದಾಳೆ, ಕಾಂಟ್ಯಾಕ್ಟ್ ಅಲ್ಲಿ ಬರ್ತಿದ್ದಾರೆ. ಇದು ಯಾವಾಗ ಕಟ್ ಆಗುತ್ತೆ, ಏನು ಮತ್ತೆ ಇದು ಕಂಟಿನ್ಯೂ ಆಗುತ್ತಾ? ಸರಿಮ್ಮ, ಅರ್ಥ ಆಯ್ತು ನನಗೆ. ನೋಡಿ, ನಿಮ್ದು ಶತಭಿಷ ನಕ್ಷತ್ರ ಕುಂಭರಾಶಿ. ಮೊದಲನೇದಾಗಿ ಏನಂದ್ರೆ ನಿಮ್ದು ರಾಹು ನಕ್ಷತ್ರ ಆಗಿರೋದ್ರಿಂದ ಜೀವನದಲ್ಲಿ ನಿಮಗೆ ಕೆಲವೊಂದು ಇಲ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ನೀವು ಅನ್ಕೊಂಡಿರೋ ಒಂದು ಹಂತದಲ್ಲಿ ನೀವೇನೋ ಅನ್ಕೊಂಡಿರ್ತೀರಾ, ಅದು ಪೂರ್ತಿ ಆಗೋದಿಲ್ಲ. ಅದು ಒಂದು ಡ್ರೀಮ್ಸ್ ಅನ್ನೋದು ಬ್ರೇಕ್ ಆಗ್ತಾ ಹೋಗುತ್ತೆ ನಿಮಗೆ. ಅದನ್ನು ಸರಿಯಾದ ಪುರೋಹಿತರ ಮಾರ್ಗದರ್ಶನದಲ್ಲಿ ಮಾಡಿ ಅದು ನಿಮಗೆ ಹೊರಗಡೆ ಬರಬೇಕು ಅಂದರೆ ಈ ಕೇತು ಭುಕ್ತಿ ಕಳಿಬೇಕು. ಇದು 2026 ಮೇವರೆಗೂ ಸಹ ನಿಮಗೆ ಕೇತು ಭುಕ್ತಿ ಇರೋದ್ರಿಂದ ಆ ಸಮಯದವರೆಗೂ ಸಹ ಸ್ವಲ್ಪ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ವಿರಸ, ಒಂದು ಇದು ಇರುವಂಥ ಸಾಧ್ಯತೆಗಳಿರುತ್ತೆ. ನಂತರ ಶುಕ್ರಭುಕ್ತಿ ಬಂದಾಗ ಸಾಲ್ವ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ಪರಿಹಾರ ಬರ್ತಾರೆ, ಆದರೆ ಸ್ವಲ್ಪ ಸಮಯ ಕೊಡಬೇಕು. ನೀವು ದೈವಿಕವಾಗಿ ಪ್ರಯತ್ನ ಮಾಡಬೇಕು ಮತ್ತು ಬೇರೆ ವಿಚಾರಗಳಲ್ಲೂ ಸಹ ನೀವು ಈ ನಿಟ್ಟಿನಲ್ಲಿ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ತುಂಬ ಅವ್ರನ್ನ ನೀವು ಕಾನ್ಫ್ರಂಟ್ ಮಾಡಿ ಪ್ರಶ್ನೆ ಕೇಳೋದ್ರಿಂದ ಈ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಯಾಕಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರೋಂಥ ವಿಚಾರ ಆಗಿರೋದ್ರಿಂದ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಒಂದು ಅನುಷ್ಠಾನ ಹೇಳ್ತೀನಿ, ಒಂದು 3 ನಕ್ಷತ್ರ ಹೇಳ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿಮ್ಮ. ಧನಿಷ್ಠ ನಕ್ಷತ್ರ, ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ. ಈ 3 ನಿಮಗೆ ಪರಮ ಮೈತ್ರ ತಾರೆಗಳಾಗುತ್ತೆ. ಅಂದರೆ ಬಿಟ್ಟು ಹೋಗಿರೋ ಸಂಬಂಧಗಳು, ದೂರ ಆಗಿರತಕ್ಕಂಥ ಸ್ನೇಹಗಳು, ಮತ್ತೆ ನಿಮಗೆ ಸರ ಹೋಗ್ತಕ್ಕಂಥ ನಕ್ಷತ್ರಗಳು ಪರಮ ಮೈತ್ರ ತಾರೆ. ಅಂದರೆ ಈ 3ರಲ್ಲಿ ಒಂದು ನಕ್ಷತ್ರ ಇರುವಂಥ ಶುಕ್ರವಾರದ ದಿವಸ ಅಥವಾ ಶನಿವಾರದ ದಿವಸ ಪ್ರಾರಂಭ ಮಾಡಿ ನೀವು 12 ದಿನಗಳವರೆಗೂ ಸಹ ಲಲಿತಾ ಸಹಸ್ರನಾಮದ ಒಂದು ಅರ್ಚನೆಗೆ ಮಾಡಿಸ್ಬೇಕಾಗತ್ತೆ ನೀವು. ಅದು ಹೇಗೆ ಅಂದರೆ ಸಂಪುಟೀಕರಣ ಕ್ರಮದಲ್ಲಿ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಕೆಲವು 2 ನಾಮಗಳಿದೆ. ಈ ನಾಮಗಳನ್ನು ನಾನು ನಿಮಗೆ ಬಹಿರಂಗವಾಗಿ ನಾನು ಹೇಳೋದಕ್ಕಾಗಲ್ಲ, ಯಾಕಂದರೆ ಇವೆಲ್ಲ ಕೆಲವು ರಹಸ್ಯವಾದ ಮಂತ್ರಗಳಾಗಿರೋದ್ರಿಂದ ನಿಮಗೆ ನಮ್ಮ ಸಪೋರ್ಟ್ ಟೀಮ್ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಅನುಷ್ಠಾನ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿಯಾಗಿ ನನಗೆ ವೈಯಕ್ತಿಕವಾಗಿ ತಿಳಿಸ್ತೀನಿ. ಈ ಅನುಷ್ಠಾನದಲ್ಲಿ ಆ ಸಂಪುಟೀಕರಣ ಕ್ರಮದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಸಿಂಧೂರಾರ್ಚನೆ ಅಥವಾ ಮಲ್ಲಿಗೆ ಅರ್ಚನೆ ನೀವು ಮಾಡ್ಕೊಂಡಿದ್ದಾದಲ್ಲಿ 12 ದಿನಗಳ ಕಾಲ ನಂತರ ಆ ಸಿಂಧೂರವನ್ನು ನೀವು ಹಣೆಯಲ್ಲಿ ಬೈತಲಲ್ಲಿ ಧಾರಣೆಯನ್ನು ಮಾಡ್ಕೋಬೇಕು. ಆವಾಗ ಅವ್ರನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗೊತ್ತಾಯ್ತಮ್ಮ? ಇದು ಮಾಡಿ ಖಂಡಿತ ಒಳ್ಳೇದಾಗತ್ತೆ. ನಿಮಗೆ ನಮ್ಮ ಕಾಲ್ ಸೆಂಟರ್ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಒಳ್ಳೇದಾಗಲಿ. ಧನ್ಯವಾದ ಅರುಣ್ ಅವರೇ, ಕರೆ ಮಾಡಿದ್ದೀವಿ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳನ್ನು ನೋಡಿದ್ದಾದಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಇವತ್ತು ವಿಶೇಷ ಏನಂತಂದರೆ ಚಂದ್ರನ ಸಂಚಾರ ಹೇಗಿರುತ್ತೆ ಅಂದರೆ ಇವತ್ತು 2 ರಾಶಿಗಳಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಒಂದು ಹಂತದವರೆಗೂ ಸಹ ಮಕರದಲ್ಲಿರ್ತಾನೆ ಚಂದ್ರ, ನಂತರ ಕುಂಭರಾಶಿಗೆ ಹೋಗ್ತಾನೆ. ಸೊ ಈ ಥರ ಆದಾಗ ಏನಾಗುತ್ತೆ ಅಂತಂದರೆ ದ್ವಿಫಲಗಳನ್ನು ಪಡ್ಕೊಳ್ತಕ್ಕಂಥದ್ದು. ಪ್ರತಿ ರಾಶಿಯವರೆಗೂ ಸಹ 2 ರೀತಿಯಾದ ಫಲಗಳು ಅನ್ವಯವಾಗುತ್ತೆ. ಅದೃಷ್ಟವಶಾತ್ ಮೇಷರಾಶಿಯವರಿಗೆ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಅನುಕೂಲಕರವಾಗಿರುತ್ತೆ. ನೀವು ಅಂದ್ಕೊಂಡಿರತಕ್ಕಂಥ ಟಾರ್ಗೆಟ್ಗಳನ್ನ ರೀಚ್ ಆಗ್ತೀರಾ ಇವತ್ತಿನ ದಿವಸ. ಅದೇ ಪ್ರಕಾರ ಇವತ್ತಿನ ದಿವಸ ನೀವು ಏನೇನು ಡೆಲಿವರಿಗಳನ್ನ ಕೊಡಬೇಕು ಅದೆಲ್ಲವೂ ಅಷ್ಟೇ ಸಕಾಲದಲ್ಲಿ ಕೊಡ್ತೀರಾ. ವಿಶೇಷವಾಗಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಮತ್ತು ಈ ಒಂದು ಕಂಪ್ಯೂಟರ್ ಸೈನ್ಸ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಇದೆಲ್ಲ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅದ್ಭುತವಾದ ಲಾಭಗಳನ್ನು ಪಡ್ಕೊಳ್ತೀರಾ. ಎಲ್ಲವೂ ಚೆನ್ನಾಗಿದೆ. 11ನೇ ಮನೆಯಲ್ಲಿ ಚಂದ್ರ ಬರ್ತಾ ಇದ್ದಂಗೆ ಇವತ್ತು ನಿಮ್ಮ ಮನಸ್ಸು ವಿಶೇಷವಾದಂಥ ಒಂದು ಭಾವನೆಗಳಲ್ಲಿ ಇವತ್ತು ತೇಲಾಡತಕ್ಕಂಥದ್ದು ನೋಡ್ತೀರಾ. ಇವತ್ತು ತುಂಬ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸಕಾರಾತ್ಮಕವಾದ ಭಾವನೆ, ಅನ್ವೈಂಡಿಂಗ್ ಅಂತ ಹೇಳ್ತೀವಿ. ತುಂಬ ಬಿಗಿಯಾಗಿ ತುಂಬ ಗಡುಸಾಗಿ ಇರತಕ್ಕಂಥ ವ್ಯಕ್ತಿಗಳು ಇವತ್ತು ಕೇರ್ ಫ್ರೀ ಆಗಿರತಕ್ಕಂಥದ್ದು. ಇವತ್ತು ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಒಳ್ಳೆ ಒಡನಾಟವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಎಲ್ಲವೂ ಗೋಚರವಾಗ್ತಾ ಇದೆ, ಚೆನ್ನಾಗಿದೆ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಇವತ್ತು ನಿಮಗೆ ವೃಷಭ ರಾಶಿಯವರಿಗೆ 9 ಮತ್ತು 10ನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಎಲ್ಲ ಕೆಲಸಗಳು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ಇವತ್ತೊಂದು ದೈವಿಕವಾದ ಅನುಭವವನ್ನು ಪಡ್ಕೊಳ್ತೀರಾ ನೀವು. ಏನೋ ಕೆಲಸಗಳು ಮಾಡೋಕ್ಕೆ ಹೋದರೂ ಅಷ್ಟೇ ಅಲ್ಲಿ ಅಲೌಕಿಕವಾದಂಥ ಅನುಭವಗಳು, ವಿಶೇಷವಾದಂಥ ಒಂದು ಅನುಭೂತಿಗಳು ಸಿಗತಕ್ಕಂಥದ್ದು ಎಲ್ಲವೂ ಚೆನ್ನಾಗಿದೆ ನಿಮಗೆ. ಚತುರ್ಥದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಬಗ್ಗೆ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಾನಸಿಕ ಸೌಖ್ಯಕ್ಕೆ ಅದರಲ್ಲೂ ಸಹ 32ರಿಂದ ಇವತ್ತು 44ನೇ ವಯಸ್ಸಿನ ಒಳಗಿರತಕ್ಕಂಥವ್ರಿಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಹಲವಾರು ವಿಚಾರಗಳಿಂದ ಇವತ್ತು ಖಿನ್ನತೆ ಬರತಕ್ಕಂಥ ಸಾಧ್ಯತೆ, ಅಥವಾ ಎಷ್ಟೇ ಪ್ರಯತ್ನ ಹಾಕಿದ್ರೂ ಸಹ ರಿಸಲ್ಟ್ಸ್ ಬರ್ತಾ ಇಲ್ವಲ್ಲ ಅನ್ನತಕ್ಕಂಥ ಒಂದು ಹತಾಶ ಮನೋಭಾವಕ್ಕೆ ನೀವು ಹೋಗ್ತಕ್ಕಂಥದ್ದು ಗೋಚರವಾಗ್ತಾ ಇದೆ. ಈ ವಿಚಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದೇ ಆಗಿರುತ್ತೆ. ಯಾವುದು ಅಂದರೆ ಶ್ರೀಕೃಷ್ಣನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು.
ಇವತ್ತಿನ ದಿವಸ ಭಗವದ್ಗೀತೆಯನ್ನು ಓದ್ತಕ್ಕಂಥದ್ದಾಗಲಿ ಅಥವಾ ಉದ್ಧವ ಗೀತೆ ಅಂತ ಮತ್ತೊಂದಿದೆ. ಭಗವದ್ಗೀತೆಯಷ್ಟೇ ವಿಶೇಷವಾಗಿರತಕ್ಕಂಥದ್ದು ಬಹಳ ಜನಗಳಿಗೆ ಗೊತ್ತಿರೋದಿಲ್ಲ. ಈ ಉದ್ಧವ ಗೀತೆಯ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋದ್ರಿಂದ ಎಲ್ಲವೂ ನಿಮಗೆ ಹತೋಟಿಗೆ ಬರುತ್ತೆ, ಶುಭವಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ಅಷ್ಟಮದಲ್ಲಿ ಮತ್ತು ನವಮದಲ್ಲಿ ಚಂದ್ರನ ಒಂದು ಸಂಚಾರ ಆಗ್ತಕ್ಕಂಥದ್ದು. ಬೆಳಗಿನ ಹೊತ್ತಿನಲ್ಲಿ ಇವತ್ತು ಎಲ್ಲವೂ ಸ್ವಲ್ಪ ನಿಮಗೆ ಪ್ರತಿಕೂಲವಾಗಿ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು, ಎಲ್ಲರೂ ನಿಮಗೆ ವಿರುದ್ಧವಾಗಿದ್ದಾರೆ ಅನ್ನತಕ್ಕಂಥ ಒಂದು ಭಾವನೆಗಳು ಎಲ್ಲವೂ ಗೋಚರವಾಗ್ತಾ ಇದೆ. ಆದರೆ ಮಧ್ಯಾಹ್ನದ ವ್ಯಾಪ್ತಿಯ ನಂತರ 3 ಗಂಟೆ 4 ಗಂಟೆಯ ನಂತರ ಎಲ್ಲವೂ ಸುಸೂತ್ರವಾಗಿ ಏನೇನೆಲ್ಲ ನಿಮಗೆ ಹಳಿ ತಪ್ಪಿ ಹೋಗಿರತಕ್ಕಂಥ ವಿಚಾರಗಳಿರುತ್ತೆ ಅದೆಲ್ಲವೂ ಮತ್ತೆ ಬ್ಯಾಕ್ ಟು ದ ಟ್ರ್ಯಾಕ್ ಅನ್ನೋ ಪ್ರಕಾರವಾಗಿ ಎಲ್ಲವೂ ಅನುಕೂಲಕರವಾಗಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಸೊ ಬೆಳಗಿನ ಹೊತ್ತು ಇವತ್ತು ಸ್ವಲ್ಪ ಸಮಾಧಾನದಿಂದ ಇರತಕ್ಕಂಥದ್ದು, ಯಾವುದಕ್ಕೂ ಇಮಿಡಿಯೇಟಾಗಿ ರಿಯಾಕ್ಷನ್ಸ್ ಕೊಡದೇ ಇರತಕ್ಕಂಥದ್ದು ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಆಗಿರುತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸಪ್ತಮದಲ್ಲಿ ಮತ್ತು ಅಷ್ಟಮದಲ್ಲಿರತಕ್ಕಂಥ ಒಂದು ಚಂದ್ರನ ಸಂಚಾರ ಆಗಿರುತ್ತೆ. ಮಿಥುನ ರಾಶಿಯವರು ಯಾವ ಫಲಿತಾಂಶಗಳಿತ್ತೋ ಅದಕ್ಕೆ ತದ್ವಿರುದ್ಧವಾದಂಥ ಫಲಿತಾಂಶಗಳು ನಿಮಗಿರುತ್ತೆ. ಬೆಳಿಗ್ಗೆ ಎಲ್ಲ ಚೆನ್ನಾಗಿರುತ್ತೆ, ಅನುಕೂಲಕರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಗಂಡಾಂತರ ಸ್ಥಾನದಲ್ಲಿ ಚಂದ್ರ ಹೋಗ್ತಾ ಇದ್ದ ಹಾಗೆ ಮನಸ್ಸು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಹೋಗ್ತಕ್ಕಂಥದ್ದು, ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ರಿಸ್ಕಿ ವೆಂಚರ್ಸಲ್ಲಿ ನೀವೇ ಹೋಗಿ ಸಿಕ್ಕಾಕೊಡ್ತಕ್ಕಂಥದ್ದು, ಇವತ್ತು ಅಪಾಯಗಳಲ್ಲಿ ನೀವೇ ಹೋಗಿ ಸಿಕ್ಕಾಕೊಡ್ತಕ್ಕಂಥ ಸಾಧ್ಯತೆ ಇದೆ. ಜಾಗ್ರತೆಯಿಂದ ಇರಬೇಕಾಗುತ್ತೆ. ಕಾಲಭೈರವನ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಚೌಡೇಶ್ವರಿ ದೇವಿಯ ಒಂದು ಆರಾಧನೆಯನ್ನು ಮಾಡಿ, ಮುನೇಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡಿಕೊಂಡು ತುಂಬ ಅದ್ಭುತವಾಗಿರ್ತಕ್ಕಂಥ ಸ್ವರೂಪ. ಮುಂದಿನ ದಿನಗಳಲ್ಲಿ ಮುನೇಶ್ವರ ಸ್ವಾಮಿಯ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ. ತುಂಬ ಶೀಘ್ರವಾಗಿ ಫಲ ಕೊಡತಕ್ಕಂಥವನು, ಅಷ್ಟೇ ಬೇಗ ಮುನಿಯತಕ್ಕಂಥ ದೇವರು ಸಹ ಆಗಿರ್ತಾನೆ ಮುನೇಶ್ವರ. ಇವತ್ತು ಮುನೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು 6 ಮತ್ತು 7ನೇ ಮನೆಯಲ್ಲಿರತಕ್ಕಂಥ ಚಂದ್ರನ ಒಂದು ಸಂಚಾರ. ಬೆಳಗಿನ ಹೊತ್ತು ಎಲ್ಲವೂ ನಿಮಗೆ ಮಿಶ್ರಗತಿಯಲ್ಲಿ ಫಲಿತಾಂಶಗಳು ಬರತಕ್ಕಂಥ ಸಾಧ್ಯತೆಗಳು, ಯಾವುದೇ ಕೆಲಸಗಳು ಸಹ ನಿಮಗೆ ದೊಡ್ಡ ಮಟ್ಟದ ಸಕ್ಸಸ್ ಕೊಡದೇ ಇರತಕ್ಕಂಥದ್ದು. ಆದರೆ ಮಧ್ಯಾಹ್ನದ ಸಾಯಂಕಾಲದ ನಂತರ ಇವತ್ತು ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಪರಿಣಮಿಸ್ತಕ್ಕಂಥದ್ದು. ನಿಮ್ಮ ಹತ್ತಿರದ ವ್ಯಕ್ತಿಗಳು ನಿಮಗೆ ತುಂಬ ಸಹಕಾರಿಯಾಗಿ ನಿಂತ್ಕೊಳ್ತಕ್ಕಂಥ ಸಾಧ್ಯತೆ. ನಿಮ್ಮ ಜೀವನ ಸಂಗಾತಿಯಾಗಲಿ, ನಿಮ್ಮ ಒಡನಾಡಿಗಳಾಗಲಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಒಂದು ದಿವಸ. ಎಲ್ಲವೂ ಸುಸೂತ್ರವಾಗಿದೆ, ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಮತ್ತು ಷಷ್ಠದಲ್ಲಿರತಕ್ಕಂಥ ಚಂದ್ರ, ವೇದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಇವತ್ತು ಸ್ವಲ್ಪ ಮಟ್ಟಿಗೆ ನಿಮಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲಕರವಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಏನೇ ಕೆಲಸಗಳು ಕೈ ಹಾಕಿದ್ರು ಅಷ್ಟೇ ನಿಮಗೆ 1ಕ್ಕೆ 2 ಪಟ್ಟು ಲಾಭಾಂಶಗಳು ಬರತಕ್ಕಂಥದ್ದು ಮತ್ತು ನಿಮ್ಮ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ವ್ಯಾಪಾರಿಗಳು ಸ್ವಲ್ಪ ಇವತ್ತು ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಇವತ್ತು ಸ್ವಲ್ಪ ನಿಮ್ಮ ಅಳತೆ ಮೀರಿ ನೀವು ಇವತ್ತು ಇನ್ವೆಸ್ಟ್ಮೆಂಟ್ಗಳು ಮಾಡ್ತಕ್ಕಂಥದ್ದಾಗಲಿ, ಖರೀದಿಗಳು ಮಾಡ್ತಕ್ಕಂಥದ್ದಾಗಲಿ, ಸ್ಟಾಕಿಂಗ್ಗಳಿಗೆ ಮಾಡ್ತಕ್ಕಂಥದ್ದಾಗಲಿ ಇದರಿಂದ ಸಮಸ್ಯೆಗಳನ್ನು ತಂದುಕೊಡ್ತೀರಾ. ಜಾಗೃತಿಯಿಂದ ಇರಬೇಕಾಗುತ್ತೆ. ವ್ಯಯದಲ್ಲಿರತಕ್ಕಂಥ ಕೇತು ಇವತ್ತು ಸ್ವಲ್ಪ ನಿಮ್ಮ ಆಲೋಚನೆಗಳ ದಿಕ್ಕನ್ನು ತಪ್ಪಿಸ್ತಾನೆ. ರಾಂಗ್ ಇನ್ವೆಸ್ಟ್ಮೆಂಟ್ಗಳು ಮಾಡಿಸ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ವಲ್ಲಭಾಂಬಾ ಸಮೇತ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ತುಲಾರಾಶಿ. ತುಲಾರಾಶಿಯವರಿಗೆ ಚತುರ್ಥ ಮತ್ತು ಪಂಚಮದಲ್ಲಿರತಕ್ಕಂಥ ಚಂದ್ರನ ಒಂದು ಸಂಚಾರ ಆಗಿರುತ್ತೆ. ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ, ಏನೂ ತೊಂದರೆ ಏನಿಲ್ಲ. ಬಿಟ್ಟು ಹೋಗಿರತಕ್ಕಂಥ ವಿಚಾರಗಳು ಮತ್ತೆ ನಿಮ್ಮ ಹತ್ತಿರದಲ್ಲಿ ಬರುತ್ತೆ ಮತ್ತು ನಿಮ್ಮ ಕೈಜಾರ ಹೋಗಿರತಕ್ಕಂಥ ಅವಕಾಶಗಳು ಮತ್ತೊಮ್ಮೆ ಹುಡ್ಕೊಂಡು ಬರತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಆಪರ್ಚುನಿಟಿ ನಾಕ್ಸ್ ಒನ್ಸ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ. ಅವಕಾಶ ಒಮ್ಮೆ ಮಾತ್ರ ಬರುತ್ತೆ, ಒಮ್ಮೆ ಮಾತ್ರ ಕದಾ ತಟ್ಟುತ್ತೆ ಅನ್ನತಕ್ಕಂಥದ್ದು. ಆದರೆ ತುಂಬ ಅಪರೂಪ ಅನ್ನೋ ಪ್ರಕಾರವಾಗಿ ಇವತ್ತು ಮತ್ತೊಮ್ಮೆ ನಿಮಗೆ ಅವಕಾಶಗಳು ಒದಗಿ ಬರ್ತಕ್ಕಂಥ ದಿವಸ ಆಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಮಧ್ಯಾಹ್ನ 4:15 6 ಗಂಟೆಯಲ್ಲಿ ವಿಶೇಷವಾದ ವರ್ತಮಾನವನ್ನು ಕೇಳ್ತೀರಾ. ಅದನ್ನು ಸರಿಯಾದ ಸಮಯದಲ್ಲಿ ಬಳಸ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ತೃತೀಯ ಮತ್ತು ಚತುರ್ಥದಲ್ಲಿರತಕ್ಕಂಥ ಚಂದ್ರನ ಒಂದು ಸಂಚಾರ. ಉದ್ಯೋಗ ಸ್ಥಾನದಲ್ಲಿರತಕ್ಕಂಥ ಕುಜ ಮತ್ತು ಕೇತು ಎಲ್ಲವೂ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ನಿಮ್ಮ ಸ್ಥಾನ, ನಿಮ್ಮ ಬಲ ಇವತ್ತು ಸುಭದ್ರವಾಗುತ್ತೆ, ಏನೂ ತೊಂದರೆ ಇರೋದಿಲ್ಲ. ಅಷ್ಟಮದಲ್ಲಿರತಕ್ಕಂಥ ಗುರು ಮಾತ್ರ ಕೆಲವೊಂದು ನಿಮ್ಮ ಸುಪೀರಿಯರ್ ಅಥಾರಿಟೀಸ್ ಯಾರಿರ್ತಾರೆ ಅವರುಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲೆ ಇನ್ನೂ ಒಂದು ಹಗೆ ಸಾಧಿಸ್ತಕ್ಕಂಥದ್ದಾಗಲಿ, ಇನ್ನೂ ಒಂದು ಡೆಡ್ಲೈನ್ಸ್ನ ಕೊಡ್ತಕ್ಕಂಥದ್ದಾಗಲಿ ನಡೀತಾನೆ ಇರುತ್ತೆ. ಅವ್ರನ್ನ ಸಮಾಧಾನ ಪಡಿಸಿದ್ದಾದಲ್ಲಿ ಮಿಕ್ಕಿದ್ದೆಲ್ಲವೂ ಸಹ ನಿಮಗೆ ಶುಭವಾಗುತ್ತೆ. ಧನುರಾಶಿ. ಇವತ್ತು ನಿಮಗೆ 2 ಮತ್ತು 3ನೇ ಮನೆಯಲ್ಲಿ ಚಂದ್ರನ ಸಂಚಾರ ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ. ಇವತ್ತು ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತೀರಾ. ನಿಮ್ಮ ಸ್ಕಿಲ್ಸ್ ಏನಿದೆ ಇವೆಲ್ಲವೂ ಸಹ ಇನ್ನಷ್ಟು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ತೀರಾ. ಒಡಹೊಟ್ಟದವರಿಂದ ವಿಶೇಷವಾದಂಥ ಒಂದು ಅನುಕೂಲಗಳು, ಸೌಲಭ್ಯಗಳು, ಲಾಭಗಳು ಎಲ್ಲವನ್ನು ಸಹ ಪಡ್ಕೊಳ್ತೀರಾ. ಅದೇ ಪ್ರಕಾರ ಇವತ್ತು 9ನೇ ಮನೆಯಲ್ಲಿರತಕ್ಕಂಥ ಕುಜ ಮತ್ತು ಕೇತು ಭಾಗ್ಯದ ಒಂದು ಉದಯ ಆಗ್ತಕ್ಕಂಥ ಒಂದು ದಿವಸ ಆಗಿರುತ್ತೆ. ಇವತ್ತು ನೀವು ಮಾಡ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ಸು, ಖರೀದಿಗಳು, ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಮೆಷಿನರಿ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ನಿಮಗೆ ವಿಶೇಷವಾದ ಲಾಭಾಂಶಗಳನ್ನು ಕೊಡುತ್ತೆ, ಶುಭವಾಗಿದೆ. ಮಕರ ರಾಶಿ.
ರಾಶಿಯಲ್ಲಿ ಮತ್ತು 2ನೇ ಮನೆಯಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ಇವತ್ತು ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಬಲ ಬರತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಪಬ್ಲಿಕ್ ಸ್ಪೀಕರ್ಸ್ ಯಾರ್ಯಾರು ಇರ್ತೀರಾ, ಇವತ್ತು ಕ್ಯಾಮರಾ ಮುಂದೆ ಕೂತ್ಕೊಂಡು ಮಾತನಾಡ್ತಕ್ಕಂಥವ್ರು ಯಾರ್ಯಾರು ಇರ್ತೀರಾ, ಸ್ಟೇಜ್ನಲ್ಲಿ ಇವತ್ತು ಆ್ಯಂಕರಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಇರ್ತೀರಾ, ಇವರೆಲ್ಲರಿಗೂ ಅಷ್ಟೇ ಇವತ್ತು ನಿಮ್ಮ ಮಾತಿಗೆ ವಿಶೇಷವಾದಂಥ ಒಂದು ಆಕರ್ಷಣೆ ಮತ್ತು ಒಂದು ಅರ್ಥಗಳು ಎಲ್ಲವೂ ಬರ್ತಕ್ಕಂಥ ದಿವಸ ಆಗಿರುತ್ತೆ. ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಕುಂಭರಾಶಿಯವರಿಗೆ ಇವತ್ತು ವ್ಯಯದಲ್ಲಿ ಮತ್ತು ರಾಶಿಯಲ್ಲಿ ಸಂಚಾರ ಆಗ್ತಕ್ಕಂಥ ಚಂದ್ರ ಇವತ್ತು ವಿಪರೀತವಾದಂಥ ಒಂದು ಒತ್ತಡಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು, ಏನೋ ಒಂದು ಡಿಸಿಷನ್ ತೊಗೋಬೇಕು ಅಂತ ಒಂದು ನಿಮ್ಮ ಮೇಲೆ ಪ್ರೆಷರ್ನ ಮೇಲಿಂದ ಮೇಲೆ ಹಾಕ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ತುಂಬ ಮುಖ್ಯವಾದಂಥ ನಿರ್ಧಾರ ಆದ ಪಕ್ಷದಲ್ಲಿ ಮಧ್ಯಾಹ್ನದ ನಂತರ ನೀವು ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮವಾಗಿರುತ್ತೆ. ಇಲ್ಲ 2 ದಿವಸ ಮುಂದೂಡಬಹುದು ಅನ್ನೋದಾದ ಪಕ್ಷದಲ್ಲಿ ಅದನ್ನು ಸ್ವಲ್ಪ ತಳ್ಳಿ ಸ್ವಲ್ಪ ನಿಧಾನ ಮಾಡಿ, ಚಂದ್ರ ನಿಮಗೆ 2 ಮತ್ತು 3ನೇ ಮನೆಗೆ ಬಂದಿದ್ದಾದ ಸಂದರ್ಭದಲ್ಲಿ, ಅಂದರೆ ನಾಳೆ ನಾಡಿದ್ದು ಮತ್ತು ಆಚೆ ನಾಡಿದ್ದಲ್ಲಿ ಒಳ್ಳೆಯ ಒಂದು ವರ್ತಮಾನವನ್ನು, ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಏಕಾದಶದಲ್ಲಿ ಮತ್ತು ದ್ವಾದಶದಲ್ಲಿ ಅಂದರೆ 11 ಮತ್ತು 12ನೇ ಮೇಲೆ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು ಬೆಳಿಗ್ಗೆ ಎಲ್ಲ ಅನುಕೂಲಕರವಾಗಿರುತ್ತೆ. ನಿಮಗೆ ಲಾಭಾಂಶಗಳು ಬರುತ್ತೆ. ಅತಿ ಆಸೆಗೆ ಸಿಕ್ಕಾಕೊಳ್ತೀರಾ. ಮಧ್ಯಾಹ್ನದ ನಂತರ ಅದನ್ನು ದುಪ್ಪಟ್ಟು ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಅದನ್ನು ರೀಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತೀರಾ. ಬಂದಂಥ ಲಾಭಗಳ ಜೊತೆಯಲ್ಲಿ ಮೂಲಧನವನ್ನು ಕಳ್ಕೊಳ್ಳತಕ್ಕಂಥ ದಿವಸ ಆಗಿರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಅದೇ ಪ್ರಕಾರ ಯಾರಾದರೂ ವ್ಯಕ್ತಿಗಳು ಇವತ್ತು ನಿಮಗೆ ತುಂಬ ಆತ್ಮೀಯರಾದರು ಅಂತ ಇಟ್ಕೊಳ್ಳಿ, ಅವರುಗಳಿಗೆ ಏನೋ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ಅವರುಗಳನ್ನು ನೀವು ಸೇಫ್ ಗಾರ್ಡ್ ಮಾಡಬೇಕು ಅಂತ ಹೋಗಿ ನಿಮ್ಮ ಹಣ, ನಿಮ್ಮ ಸಮಯ ಇವೆಲ್ಲ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ವಿಚಾರದಲ್ಲೂ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಈಗ ಗುರುಗಳು ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯನ್ನ ತಿಳಿಸ್ತಾರೆ. ಪ್ರಪಂಚದಲ್ಲೇ ಎಲ್ಲೂ ಕಾಣಸಿಗದ ಅವಳಿ ಗಣಪತಿಗಳನ್ನ ನಾವಿಲ್ಲಿ ಕಾಣಬಹುದು. ಗುರೂಜಿ, ಈ ಕ್ಷೇತ್ರದ ಮಹಿಮೆ ಏನು, ಜೊತೆಗೆ ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ತುಂಬ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ದೀರಾ ಇವತ್ತಿನ ದಿವಸ ನೀವು. ಯಾಕಂದರೆ ಗಣಪತಿಗೂ ಮತ್ತು ಕುಂಭಕೋಣಂಗೂ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಇದನ್ನು ನಮ್ಮ ಬಹುತೇಕ ವೀಕ್ಷಕರಿಗೆ ಗೊತ್ತಿರೋದಿಲ್ಲ. ವೀಕ್ಷಕರಿಗೆ ಯಾಕೆ, ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೊತ್ತಿರೋದಿಲ್ಲ. ಎಷ್ಟೋ ಜನ ಪುರೋಹಿತರಿಗೆ ಗೊತ್ತಿರೋದಿಲ್ಲ, ಜ್ಯೋತಿಷಿಗಳಿಗೆ ಗೊತ್ತಿರಲ್ಲ, ಆಧ್ಯಾತ್ಮಿಕ ಚಿಂತಕರಿಗೆ ಗೊತ್ತಿರೋದಿಲ್ಲ. ಇದೆಲ್ಲ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದ ವರ್ತಮಾನ ಆಗಿರುತ್ತೆ. ಈ ದೃಷ್ಟಿಯಿಂದ ಅದರ ಬಗ್ಗೆ ನಾನು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಈ ರೆಟ್ಟೆ ಪಿಳ್ಳೆಯಾರ್ ಅನ್ನತಕ್ಕಂಥ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿರ್ತಕ್ಕಂಥ ಗಣಪತಿ ಸ್ವರೂಪ ತುಂಬ ಅದ್ಭುತವಾಗಿರುವಂಥದ್ದು. ಪ್ರಪಂಚದಲ್ಲೇ ಎಲ್ಲೂ ಇಲ್ಲದೆ ಇರತಕ್ಕಂಥ ಒಂದು ಅವಳಿ ಗಣಪತಿ ಸನ್ನಿಧಾನ ಇದಾಗಿರುತ್ತೆ. ಅಂದರೆ ಎಲ್ಲ ಹೋಗಿ ನೋಡಿದ್ರೆ ನಾವು ಹೇಗಿರುತ್ತೆ ಅಂದರೆ, ಒಂದು ಅವಳಿ ಜವಳಿ ಟ್ವಿನ್ಸ್ ಕೂತಿದ್ದಾರೇನೋ, 2 ಮಕ್ಕಳು ಕೂತಿದ್ದಾರೇನೋ ಅನ್ನೋ ಪ್ರಕಾರವಾಗಿರುತ್ತೆ. ಇಲ್ಲಿ ದಾಮೋದರ ಗಣಪತಿ ಅನ್ನೋ ಹೆಸರಲ್ಲೂ ಸಹ ಈ ಗಣಪತಿನ ಅರ್ಚನೆಯನ್ನು ಮಾಡಲಾಗುತ್ತೆ. ಇಲ್ಲಿನ ಮತ್ತೊಂದು ವೈಶಿಷ್ಟ್ಯ ಏನಂತಂದ್ರಮ್ಮ, ಇಲ್ಲಿ ಆ ಗಣಪತಿಯ ಗರ್ಭಗುಡಿ ಇದೆಯಲ್ಲ, ಅದರ ಮೇಲ್ಗಡೆ ಒಂದು ಕಡೆಯಿಂದ ಅರಳಿ ಮರ ಸ್ವಾಭಾವಿಕವಾಗಿ ಹರಡಿಕೊಂಡಿದೆ, ಒಂದು ಛತ್ರಿ ಥರ, ಒಂದು ಕವರಿಂಗ್ ಥರ ಗಣಪತಿಗೆ. ಇನ್ನೊಂದು ಕಡೆಯಿಂದ ಬನ್ನಿ ಮರ. ಈ 2 ಮರಗಳು ಸಹ ಒಂದು ಸ್ವಾಭಾವಿಕವಾಗಿ ಭಗವಂತನಿಗೆ ಒಂದು ಛತ್ರಿ ಥರ, ಒಂದು ಪ್ರೊಟೆಕ್ಷನ್ ಥರ ಅಲ್ಲಿದೆ. ಈ ಥರದ್ದು ಎಲ್ಲೂ ನಾವು ನೋಡೋದಕ್ಕೆ ಸಿಗೋದಿಲ್ಲ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಈ ಸ್ವರೂಪಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥ ಮತ್ತೊಂದು ಸ್ವರೂಪ ಯಾವುದು ಅಂತಂದರೆ, ಈ ಒಂದು ರೋಮನ್ ಮೈಥಾಲಜಿ ಪ್ರಕಾರವಾಗಿ ಜೇನಸ್ ಅಂತ ಒಂದು ದೇವರಿದೆ. ಆ ಭಗವಂತನ ಸ್ವರೂಪನೂ ಅಷ್ಟೇ ಈ ಅವಳಿ ಗಣಪತಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಸ್ವರೂಪ ಆಗಿರುತ್ತೆ. ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಜೇನಸ್ ಅಂತಂದರೆ ಅವಳಿ ಗಣಪತಿ, ಟ್ವಿನ್ ಗಣಪತಿ ರೂಪ ಅಂತಲೇ ಬರುತ್ತೆ. ಅದು ಹೇಗಿರುತ್ತೆ ಅಂತಂದರೆ, ಒಂದೇ ದೇಹ 2 ಮುಖ ಇರತಕ್ಕಂಥದ್ದು, ಒಬ್ಬ ಪುಟ್ಟ ಬಾಲಕನ ರೂಪ ಜೇನಸ್ ಅಂತ ಕರೀತಾರೆ. ಈ ದೇವರನ್ನು ಈ ರೋಮನ್ ಅವರು ಏನು ಮಾಡ್ತಾ ಇದ್ರು ಅಂತಂದರೆ, ಈ ಒಲಿಂಪಿಕ್ಸ್ ಎಲ್ಲ ನಡೀತಾ ಇದೆಯಲ್ಲ, ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಈ ಒಲಿಂಪಿಕ್ ಕ್ರೀಡೆಗಳು. ಆ ಒಲಿಂಪಿಕ್ ಕ್ರೀಡೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಈ ಜೇನಸ್ಗೆ ಪೂಜೆ ಮಾಡಿಬಿಟ್ಟವರು ನಂತರ ಶುರು ಮಾಡಿದ್ರಂತೆ. ಹಾಗಾಗಿ ಎಲ್ಲವೂ ನಿರ್ವಿಘ್ನವಾಗಿ ನಡೀಲಿ, ಯಾವತ್ತೂ ಸಹ ಇದಕ್ಕೆ ಸೋಲಿಲ್ಲದೆ ಇರೋ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಅಂತ ಆ ಜೇನಸ್ ಗಾಡ್ ಆಶೀರ್ವಾದವನ್ನು ಮಾಡಿದಂತೆ. ಅದಕ್ಕೆ ಇಷ್ಟು 1000 ವರ್ಷಗಳಾದರೂ ಸಹ ಅವರ ಕಲ್ಚರ್ನಲ್ಲಿ, ಅವರ ಒಂದು ಲಿವಿಂಗ್ ಸ್ಟೈಲ್ನಲ್ಲಿ ಎಲ್ಲ ಬದಲಾವಣೆಗಳಾದರೂ ಸಹ ಆ ಒಲಿಂಪಿಕ್ಸ್ನಲ್ಲಿ ಮಾತ್ರ ಇವತ್ತು ಯಾವುದೇ ಬದಲಾವಣೆ ಆಗಿಲ್ಲ. ಇವತ್ತಿಗೂ ಯಶಸ್ವಿಯಾಗಿ ಯಾಕೆ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ, ಆ ಜೇನಸ್ ಗಾಡ್ ಅಥವಾ ಗಣಪತಿಯ ಒಂದು ಆಶೀರ್ವಾದವೇ ಆಗಿರುತ್ತೆ. ಈ ಕಾರಣದಿಂದನೇ ಈ ಅವಳಿ ಗಣಪತಿಯ ಒಂದು ಪೂಜೆಯನ್ನು ನಾವು ಮಾಡಬೇಕು. ಜೊತೆಗೆ ಇಲ್ಲಿ ಇರತಕ್ಕಂಥ ಒಂದು ಗಣಪತಿ ಸನ್ನಿಧಾನದಲ್ಲಿ ನಮ್ಮ ಸಂಸ್ಥೆ ಯಾವ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ಅಂತಂದರೆ, ಲಕ್ಷ್ಮೀ ಗಣಪತಿ ಹೋಮ ಅಂತ ವಿಶೇಷವಾದ ಹೋಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಜೊತೆಗೆ ಈ ಒಂದು ಸನ್ನಿಧಾನದಲ್ಲಿ ನಾವು ಯಾವ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ, ಯಾಕೆ ಮಾಡಿಸ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಲಕ್ಷ್ಮೀ ಗಣಪತಿ ಹೋಮವನ್ನು ನಡೆಸ್ಕೊಡ್ತಾ ಇದ್ದೀವಿ ನಾವು. ಯಾಕೆ ಇಲ್ಲೇ ಮಾಡಬೇಕು ಲಕ್ಷ್ಮೀ ಗಣಪತಿ ಹೋಮ ಅಂತಂದರೆ, ಒಂದು ಕಾರಣ ಇದೆ. ಇಲ್ಲಿ ಗಣಪತಿಯಲ್ಲಿ 32 ಸ್ವರೂಪಗಳಿರುತ್ತೆ. ಅದರಲ್ಲಿ ಲಕ್ಷ್ಮೀ ಗಣಪತಿ ಅನ್ನತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವರೂಪ ಇದಾಗಿರುತ್ತೆ. ಇಲ್ಲಿ ಲಕ್ಷ್ಮೀ ಗಣಪತಿ ಹೋಮದಲ್ಲಿ ಈ ಅವಳಿ ಗಣಪತಿ ಸನ್ನಿಧಾನದಲ್ಲಿ ಭಾಗವಹಿಸೋದ್ರಿಂದ ಮೊದಲನೇದಾಗಿ ನಿಮಗೆ ಸಿಗತಕ್ಕಂಥ ಒಂದು ಅನುಕೂಲ ಏನಂತಂದರೆ, ಕೋರ್ಟ್ ಕೇಸ್ಗಳಿಂದ ನಿಮಗೆ ಒಂದು ವಿಮುಕ್ತಿ ಸಿಗತಕ್ಕಂಥದ್ದು. ಮೊದಲನೇದಾಗಿ ಏನಂತಂದರೆ, ನಾನು ಎಷ್ಟೋ ಬಾರಿ ಹೇಳ್ತಾ ಇರ್ತೀನಿ ವಾಹಿನಿಗಳಲ್ಲಿ, ಕೋರ್ಟ್ಗೆ ಹೋಗಬೇಡಿ. ಕೋರ್ಟ್ನಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ ಒಂದು ಮಾತಿದೆ. ಅಲ್ಲಿ ಗೆಲುವು ಇರತಕ್ಕಂಥದ್ದು ಇರೋದೇ ಇಲ್ಲ.
ಒಂದು ವೇಳೆ ನೀವು ಗೆದ್ದರೂ ಸಹ ಅದು ಸೋಲೇ ಆಗಿರುತ್ತೆ. ಫಿನಾನ್ಷಿಯಲ್ ಲಾಸ್ ಆಗಿರುತ್ತೆ, ಪ್ರೆಷಸ್ ಟೈಮ್ ಲಾಸ್ ಆಗಿರುತ್ತೆ, ನಿಮ್ಮ ಒಂದು ಬಾಂಧವ್ಯಗಳು ಕೆಟ್ಟು ಹೋಗಿರುತ್ತೆ, ಮತ್ತು ನಿಮ್ಮ ಲೈಫ್ನಲ್ಲಿ ಇರತಕ್ಕಂಥ ಒಂದು ಇಂಪಾರ್ಟೆಂಟ್ ಫೇಸ್ ಅನ್ನೋದು ಕಳೆದು ಹೋಗಿರುತ್ತೆ. ಯಾವುದೋ ಕಾರಣಕ್ಕೋಸ್ಕರ ಈಗೋಗೋಸ್ಕರ ಕಳ್ಕೊಂಡ್ಬಿಟ್ಟಿರ್ತೀರ ನೀವು. ಸೊ ಯಾವುದೇ ಕಾರಣಕ್ಕೂ ಅಷ್ಟೇ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ. ಇವತ್ತಿಗೂ ಯಾಕೆ ಹಳ್ಳಿ ಕಡೆ ಗ್ರಾಮಗಳ ಕಡೆ ಹೋದರೆ ಪಂಚಾಯಿತಿ ಕಟ್ಟೆ ಇದೆ, ಯಾಕೆಂದರೆ ಇದೇ ಕಾರಣಕ್ಕೋಸ್ಕರ. ಅಲ್ಲಿ 15 ವರ್ಷಗಳ ತೀರ್ಮಾನ ಆಗೋದನ್ನ ಇಲ್ಲಿ 15 ನಿಮಿಷದ ತೀರ್ಮಾನ ಮಾಡಿಬಿಡ್ತಾರೆ. ಕೂತ್ಕೊಂಡು ಯಾರೋ ಹಿರಿಯರು ಕೂತ್ಕೊಂಡು ಏನೋ ಒಂದು ದಂಡ ಹಾಕ್ತಾರೆ, ಒಂದು ಪನಿಷ್ಮೆಂಟ್ ಕೊಡ್ತಾರೆ, ಅವನು ಆಯಿತು ಬುದ್ಧಿ ನೀವು ಹೇಳಿದಾಗ ಮಾಡ್ತೀವಿ ಅಂದ್ಕೊಂಡು ಹೋಗ್ತಾರೆ. ಎಲ್ಲವೂ ನಿಮ್ಮ ಸಮಯ ಉಳಿಯುತ್ತೆ, ನಿಮ್ಮ ದುಡ್ಡು ಉಳಿಯುತ್ತೆ. ಆದರೆ ಇವತ್ತು ಕಾಲ ಬದಲಾವಣೆ ಆಗಿದೆ, ಕೋರ್ಟ್ ಹೋಗ್ತೀರಾ, ಪ್ರೆಸ್ಟೀಜ್ ಕ್ವಶನ್ ಆಗುತ್ತೆ, ಇರಲಿ ವಾಟ್ ಎವರ್. ಈ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಅಲ್ಲಿಂದ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ದಾರಿ ಯಾವುದು ಅಂದರೆ ರೆಟ್ಟೆ ಪಿಳ್ಳೆಯಾರ ಸನ್ನಿಧಾನದಲ್ಲಿ ಲಕ್ಷ್ಮೀ ಗಣಪತಿ ಹೋಮ ಮಾಡ್ತಕ್ಕಂಥದ್ದು. ಮತ್ತೊಂದೇನಂತಂದರೆ ಪೆಂಡಿಂಗ್ ಲೋನ್ಸ್. ಭಾಳಷ್ಟು ದಿವಸಗಳಿಂದ ಒಂದು ನಾವು ಸಾಲ ತೊಗೊಂಡ್ಬಿಟ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಇದಕ್ಕೆ ಮತ್ತೊಂದು ಮಾತು ಸರ್ವಜ್ಞ ಹೇಳ್ತಕ್ಕಂಥ ನನಗೆ ನೆನಪಿಗೆ ಬರುತ್ತೆ. ಸಾಲವನ್ನು ಕೊಂಡಾಗ ಹಾಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಒಂದು ಕಡೆ ಹೇಳ್ತಾನೆ ಸರ್ವಜ್ಞ. ಸಾಲ ತೊಗೊಳ್ಳೋವಾಗ ಚೆನ್ನಾಗಿರುತ್ತೆ ನಮಗೆ. ಹಾಲೋಗರ ಅಂದರೆ ಹಾಲಿನಲ್ಲಿ ಮಾಡಿರೋ ಒಂದು ಸ್ವೀಟು, ಹಾಲು ಅನ್ನ ಉಂಡಂಗೆ ತುಂಬ ಖುಷಿಯಾಗಿರುತ್ತೆ ನಮಗೆ. ಆದರೆ ಸಾಲಿಗನು ಬಂದಾಗ, ಸಾಲ ಕೊಟ್ಟವನು ಸಾಲಗಾರ ಇರ್ತಾನೆ, ಅವ್ನು ಬಂದಾಗ ಹೇಗಿರುತ್ತೆ ಅಂದರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಆ ಥರ ಸಮಸ್ಯೆಗಳಾಗುತ್ತೆ. ಇವತ್ತು ನೋಡ್ತಾ ಇದ್ದೀವಲ್ಲ, ರಿಕವರಿ ಏಜೆಂಟ್ಸ್ ಯಾವ ಥರ ಮನೆ ಮುಂದೆ ಬರ್ತಾರೆ, ನಿಮ್ಮ ಮಾನ ಹರಾಜು ಹಾಕ್ತಾರೆ, ಇಷ್ಟು ಅಕ್ಕಪಕ್ಕದವ್ರ ಮುಂದೆ ಹೇಗೆ ನಿಮ್ಮ ಗೌರವ ತೆಗಿತಾರೆ ಅನ್ನತಕ್ಕಂಥದ್ದು. ಈ ಥರ ಸಮಸ್ಯೆಗಳು ಯಾರ್ಯಾರು ಎದುರಿಸ್ತಾ ಇರ್ತೀರಾ, ತೀರ್ಸಕ್ಕಾಗದೆ ಈ ಒಂದು EMI ಲೂಪಲ್ಲಿ ಯಾರು ಸಿಕ್ಕಾಕೊಂಡಿರ್ತೀರಾ, ಆ ಥರದವರು ಈ ಒಂದು ಉಭಯ ಗಣಪತಿ ಸನ್ನಿಧಾನದಲ್ಲಿ ಲಕ್ಷ್ಮೀ ಗಣಪತಿ ಹೋಮ ಮಾಡಿ ನಿಶ್ಚಯವಾಗಿ ನಿಮಗೆ 3 ತಿಂಗಳಿಂದ 6 ತಿಂಗಳೊಳಗೆ ರಿಲೀಫ್ ಸಿಗುತ್ತೆ. ಆ ಒಂದು ಲೋನ್ಗಳಿಂದ ಹೊರಗಡೆ ಬರ್ತೀರಾ. ಖಂಡಿತ ಗುರೂಜಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಮಾಹಿತಿಯನ್ನ ನೀಡಿದ್ರಿ, ಧನ್ಯವಾದಗಳು ಗುರೂಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯ ಕುರಿತಂತೆ ಗುರುಗಳು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿಯೂ ಕೂಡ ರೆಟ್ಟೆ ಪಿಳ್ಳೆಯಾರ್ ಕ್ಷೇತ್ರದ ಮಹಿಮೆಯ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಗುರುಗಳು ತಿಳಿಸ್ತಾರೆ. ಇದರ ಜೊತೆಗೆ ಕುಂಭಕೋಣಂಗೂ ಹಾಗೂ ಗಣಪತಿಗೂ ಇರುವಂತಹ ಅವಿನಾಭಾವ ಸಂಬಂಧದ ಕುರಿತಂತೆ ಗುರುಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.